ಎಲ್ರಿಗೂ ನಮಸ್ಕಾರ. ಪ್ರಥಮ BA ಐಚ್ಛಿಕ ಕನ್ನಡ ಮೊದಲನೆಯ ಪಠ್ಯ ಕನ್ನಡ ಸಾಹಿತ್ಯ ಚರಿತ್ರೆಯ ಪರಿಕಲ್ಪನೆಗಳು ಮತ್ತು ಹಳೆಗನ್ನಡ ಸಾಹಿತ್ಯ ಚರಿತ್ರೆ. ಇದು 3ನೇ ಅಧಿವೇಶನ. ಸಾಹಿತ್ಯ ಪರಂಪರೆಗಳ ಸ್ವರೂಪ. ಸಾಹಿತ್ಯ ಪರಂಪರೆ ಅಂತಂದರೆ ಏನು? ಸಾಹಿತ್ಯ ಪರಂಪರೆಗಳ ಸ್ವರೂಪ ಏನು? ಸಾಹಿತ್ಯ ಪರಂಪರೆ ಅಂತಂದರೆ ಒಂದು ಸಾಹಿತ್ಯ, ಒಂದು ಭಾಷೆಯ ಒಂದು ಸಾಹಿತ್ಯ ಅದು ಬೆಳೆದು ಬಂದಂಥ ರೀತಿ. ಕನ್ನಡ ಸಾಹಿತ್ಯ ಚರಿತ್ರೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಈ ರೀತಿ 4 ವಿಭಾಗಗಳನ್ನಾಗಿ ನಾವು ಅಧ್ಯಯನದ ದೃಷ್ಟಿಯಿಂದ ಮಾಡ್ಕೊಂಡಿದ್ದೀವಿ. ಪೂರ್ವದ ಹಳೆಗನ್ನಡದಲ್ಲಿ ಸಾಹಿತ್ಯ ಚರಿತ್ರೆ ಹೇಗೆ ತನ್ನ ಸ್ವರೂಪವನ್ನು ಇಟ್ಕೊಂಡಿದೆ ನೋಡೋಣ. ಪೂರ್ವದ ಹಳೆಗನ್ನಡದಲ್ಲಿ ನಮಗೆ ಮೊದಲನೇದಾಗಿ ಸಿಗುವಂಥದ್ದು ಶಾಸನಗಳು. ಅದರಲ್ಲಿ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ತಮ್ಮಟ್ಟಕಲ್ಲು ಶಾಸನ, ನಂತರ ಶ್ರವಣ ಬೆಳಗೊಳದ ಶಾಸನಗಳು ಸಿಗ್ತವೆ. ಈ ಪೂರ್ವದ ಹಳೆಗನ್ನಡ ಕಾಲಘಟ್ಟದಲ್ಲಿ ನಮಗೆ ಯಾವುದೇ ಸಾಹಿತ್ಯ ಕೃತಿ ಸಿಗೋದಿಲ್ಲ. ಇಲ್ಲಿ ಪೂರ್ವದ ಹಳೆಗನ್ನಡ ಹಲ್ಮಿಡಿ ಶಾಸನ. ಈ ಪೂರ್ವದ ಹಳೆಗನ್ನಡ ಹಲ್ಮಿಡಿ ಶಾಸನದಲ್ಲಿ ಕದಂಬರ ಕಾಲದ ಈ ಒಂದು ಶಾಸನ ವಿಜಯ ಎಂಬ ಅರಸ ಆ ವ್ಯಕ್ತಿಯ ವಿಜಯವನ್ನು ಕುರಿತಂತೆ ಮಾತನಾಡುತ್ತೆ. ಈ ಹಲ್ಮಿಡಿ ಶಾಸನ, ಆ ಒಂದು ಶಾಸನದಲ್ಲಿರುವಂತಹ ಸಾಹಿತ್ಯ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯೂ ಕೂಡ ಬಳಕೆಯಾಗಿದ್ದಾವೆ. ಅದಾದಮೇಲೆ ತಮ್ಮಟ್ಟಕಲ್ಲು ಶಾಸನದಲ್ಲಿ ಗುಣಮಧುರಾಂಕ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕುರಿತಂತೆ ಹೊಗಳಿರುವಂಥ ಶಾಸನ ಇದು. ಅನಂತರ 7ನೇ ಶತಮಾನದಲ್ಲಿ ಸಿಗುವಂತಹ ಬಾದಾಮಿ ಶಾಸನ. ಈ ಬಾದಾಮಿ ಶಾಸನ ಇದೊಂದು ತ್ರಿಪದಿಯ ಶಾಸನ. ಇಲ್ಲಿ ಕಪ್ಪೆಯರ ಭಟ್ಟ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕುರಿತಂತೆ ಮಾತನಾಡಿರುವಂಥ ಶಾಸನ. ಅದಾದಮೇಲೆ ನಮಗೆ 8ನೇ ಶತಮಾನದಲ್ಲಿ ಸಿಗುವಂತಹ ಶ್ರವಣ ಬೆಳಗೊಳದ ಶಾಸನಗಳು. ಇಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಶಾಸನ ನಂದಿಪ್ರವರಸೇನ ಮುನಿ ಎನ್ನುವಂಥ ಒಬ್ಬ ವ್ಯಕ್ತಿಯ ಸಲ್ಲೇಖನ ವ್ರತವನ್ನು ಕುರಿತಂತೆ ಮಾತನಾಡಿರುವಂಥ ಶಾಸನ. ಇಲ್ಲಿ ನಾವು ಈ ರೀತಿ ಅಂದರೆ ಭಾಷೆ ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ಬದಲಾಗ್ತಿರೋದನ್ನು ಬಾದಾಮಿ ಶಾಸನದಲ್ಲಿ ಕಾಣ್ಬೋದು. ಬಾದಾಮಿ ಶಾಸನದ ನಂತರ ಬರುವಂಥ ಶ್ರವಣ ಬೆಳಗೊಳದ ಶಾಸನದಲ್ಲಿ ಒಟ್ಟಾರೆಯಾಗಿ ಹಳೆಗನ್ನಡ ಹೇಗಿತ್ತು ಅನ್ನೋದನ್ನು ಅಲ್ಲಿ ಕಾಣ್ಬೋದು. ಜೊತೆಗೆ ಶ್ರವಣ ಬೆಳಗೊಳದ ಶಾಸನಗಳಲ್ಲಿ ಒಂದು ಕಾವ್ಯಾತ್ಮಕವಾದಂತಹ ಭಾಷೆ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ನಂತರ ಧಾರ್ಮಿಕ, ಭಾಷಿಕ ಮತ್ತು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಪರಂಪರೆಗಳು ಹೇಗಿದ್ದಾವೆ ನಾವು ಸಾಕಷ್ಟು ದೃಷ್ಟಿಯಿಂದ ಪರಂಪರೆಗಳನ್ನು ಗಮನಿಸ್ಬೋದು. ಸಾಹಿತ್ಯ ಪರಂಪರೆಗಳ ಸ್ವರೂಪವನ್ನು ಇಲ್ಲಿ ಕನ್ನಡ ಭಾಷೆಯನ್ನು ಕಟ್ಟಿ ಉಳಿಸೋದ್ರಲ್ಲಿ ಜೈನ ಧರ್ಮ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಪಡೆಯುತ್ತೆ. ಕಾರಣ ಏನು ಅಂತಂದರೆ ನಮಗೆ ಮೊದಲನೇದಾಗಿ ಸಿಗುವಂಥ ಕವಿಗಳೇ ಜೈನ ಧರ್ಮದ ಕವಿಗಳು. ಕವಿರಾಜ ಮಾರ್ಗಕಾರ ಆಗಿರ್ಬೋದು, ಶಿವಕೋಟ್ಯಾಚಾರ್ಯರಾಗಿರ್ಬೋದು, ಆದಿಕವಿ ಪಂಪ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ರನ್ನ, ಜನ್ನ, 1ನೇ ನಾಗವರ್ಮ, ನಾಗಚಂದ್ರ ಇವರೆಲ್ಲ ಕೂಡ ಜೈನ ಕವಿಗಳೇ. ಇವರೆಲ್ಲ ಚಂಪು ಎಂಬಂತಹ ಒಂದು ಸಾಹಿತ್ಯದ ಪ್ರಕಾರವನ್ನು ಹುಟ್ಟುಹಾಕಿ ಬೆಳೆಸಿದಂಥವ್ರು. ಅದರಲ್ಲಿ ಪಂಪ ಹಾಕ್ಕೊಟ್ಟಂತಹ ಈ ಒಂದು ಲೌಕಿಕ ಕಾವ್ಯ ಮತ್ತು ಅಲೌಕಿಕ ಕಾವ್ಯ ಈ ಒಂದು ಪ್ರಕಾರ ಇದೆಯಲ್ವ, ಈ ಒಂದು ಪ್ರಕಾರಗಳನ್ನು ಪಂಪ ಮೊದಲನೇದಾಗಿ ಬಳಸ್ತಾನೆ. ಪಂಪನಿಗಿಂತ ಮೊದಲೇ ಆಗಮಿಕ ಮತ್ತು ಲೌಕಿಕ ಎನ್ನುವಂಥ 2 ಪ್ರಕಾರಗಳನ್ನು ಸಾಕಷ್ಟು ಜನ ಕವಿಗಳು ಬಳಸಿರುವಂತಹ ಕೆಲವು ಉದಾಹರಣೆಗಳು ನಮಗೆ ಸಿಗ್ತವೆ. ಅದು ಕವಿರಾಜ ಮಾರ್ಗ ಕೃತಿಯಲ್ಲಿ ಮಾರ್ಗಕಾರ ಹೇಳುವಂಥ ಗದ್ಯ ಮತ್ತು ಪದ್ಯ ಕವಿಗಳು. ಗದ್ಯ ಮತ್ತು ಪದ್ಯ ಕವಿಗಳು ಏನಿದ್ದಾರೆ ಅವರು ಈ ಒಂದು ಸಾಹಿತ್ಯದ ಪ್ರಕಾರವನ್ನು ಬಳಸಿರ್ಬೋದು ಅನ್ನುವಂತಹ ಕೆಲವು ಊಹೆಗಳು ಇದ್ದಾವೆ. ನಮಗೆ ಮೊದಲನೇದಾಗಿ ಸಿಗುವಂತಹ ಈ ಜೈನ ಧರ್ಮದ ಕೃತಿ ಕಾವ್ಯ ಆದಿಪುರಾಣ. ಇಲ್ಲಿ ಈ ಜೈನ ಕವಿಗಳು ರಾಜಾಶ್ರಯವನ್ನು ಪಡ್ಕೊಂಡಿದ್ದಂಥವ್ರು. ಕದಂಬರ, ಗಂಗರ ಕಾಲದಲ್ಲಿ, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರ ಕಾಲದಲ್ಲಿ ಇವರಿಗೆ ರಾಜಾಶ್ರಯ ಸಿಕ್ಕಿತ್ತು. ಆದ ಕಾರಣದಿಂದ ರಾಜಾಶ್ರಯ ಇದ್ದಂಥ ಕಾರಣಕ್ಕಾಗಿ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ಇವರು ನೀಡಿದ್ದಾರೆ. ನಂತರ ಜೈನ ಧರ್ಮ ಚಂಪು ಅನ್ನೋಂಥ ಒಂದು ಹೊಸ ಪರಂಪರೆಯನ್ನು ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಏನು ಚಂಪು ಅಂತಂದ್ರೆ ಏನು ಅಂದರೆ ಗದ್ಯ ಮತ್ತು ಪದ್ಯ ಇವೆರಡೂ ಕೂಡ ಒಟ್ಟಾರೆಯಾಗಿರುವಂಥದ್ದನ್ನೇ ಚಂಪು ಅಂತ ಕರಿತೀವಿ. ಈ ಚಂಪು ಕಾವ್ಯಕ್ಕೆ ಕೆಲವು ಲಕ್ಷಣಗಳಿದ್ದಾವೆ. 18 ವರ್ಣನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಅದಾದಮೇಲೆ ಚಂಪು ಕಾವ್ಯ ಅಂತಂತಂದರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಏನೇನು ಇರಬೇಕು, ಏನೇನು ಇರಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಚಂಪು
ದೀರ್ಘವಾದಂಥ ಕಾವ್ಯಗಳನ್ನು ಹೇಳೋದಕ್ಕೆ ಅತ್ಯಂತ ಪ್ರಮುಖವಾದಂತಹ ಒಂದು ಪರಂಪರೆ. ಚಂಪುವನ್ನು ಪಂಪ, ರನ್ನ, ಪೊನ್ನ, ನಾಗವರ್ಮ ಇವರೆಲ್ಲ ಸಾಕಷ್ಟು ಕಡೆ ತನ್ನ ಕಾವ್ಯಗಳಲ್ಲಿ ಬಳಕೆ ಮಾಡಿದ್ದಾರೆ. ಹಾಗೆ ಏನು ಪಂಪ ಹಾಕ್ಕೊಟ್ನಲ್ವ ಹಾದಿಯನ್ನು, ಅದೇ ಹಾದಿಯನ್ನೇ ಮುಂದಿನ ಕವಿಗಳು ಚಂಪು ಪರಂಪರೆಯನ್ನು ಮುಂದುವರಿಸ್ತಾ ಬರ್ತಾರೆ 12ನೇ ಶತಮಾನದ ತನಕ. ನಂತರ ಜಾನಪದದಲ್ಲಿ ಪರಂಪರೆಗಳ ಸ್ವರೂಪ ಹೇಗಿದೆ? ಜಾನಪದದಲ್ಲಿ ನಾವು ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಗಮನಿಸ್ಬೋದು. ಜಾನಪದ ಏನು ನಮಗೆ ಯಾವುದೇ ವಿಚಾರದಲ್ಲಿ ಕಡಿಮೆ ಏನಿಲ್ಲ. ಕತೆ, ಕಾವ್ಯ, ಹಾಡು, ಸುಗ್ಗಿ ಪದ, ಗೀಗಿ ಪದ, ಓವನೆಗೆ, ಚೆತ್ತಾಣ, ಬೆದಂಡೆ ಹೀಗೆ ಹಲವಾರು ಪ್ರಕಾರಗಳನ್ನು ನಾವು ಕಾಣಬಹುದು. ಜಾನಪದ ಕಾವ್ಯಗಳು ಮಂಟೆ ಸ್ವಾಮಿ ಕಾವ್ಯ, ಮಲೈ ಮಹದೇಶ್ವರ ಕಾವ್ಯ, ಜುಂಜಪ್ಪನ ಕಾವ್ಯ ಹೀಗೆ ಹಲವಾರು ರೀತಿಯಾಗಿರುವಂಥ ಕಾವ್ಯಗಳನ್ನು ನಾವು ಗಮನಿಸಬಹುದು. ನಂತರ 12ನೇ ಶತಮಾನದಲ್ಲಿ ಸಾಹಿತ್ಯ ಪರಂಪರೆಗಳ ಸ್ವರೂಪ ಹೇಗಿತ್ತು? 12ನೇ ಶತಮಾನ ಅಂದ ತಕ್ಷಣವೇ ನಮಗೆ ಚಳುವಳಿ, ಯಾವ ಚಳುವಳಿ? ವಚನ ಚಳುವಳಿ, ವಚನ ಸಾಹಿತ್ಯದ ಚಳುವಳಿ. ಓಕೆ, ಇಲ್ಲಿ ವಚನ ಸಾಹಿತ್ಯದ ಚಳುವಳಿ ನಡೆದು ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಜಡರ ದಾಸಿಮಯ್ಯ ಹೀಗೆ ಹಲವಾರು ವಚನಕಾರರು ಒಂದು ಹೊಸ ರೀತಿಯಾಗಿರುವಂತಹ ಸಮಾಜವನ್ನು ಕಟ್ಟುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಮಹಿಳೆಯರಿಗೆ, ಅದರಲ್ಲೂ ಎಲ್ಲ ವರ್ಗದ ಮಹಿಳೆಯರಿಗೆ, ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಾಹಿತ್ಯ ವಲಯದಲ್ಲಿ ಪ್ರಮುಖವಾದಂತಹ ಆದ್ಯತೆ ದೊರೀತಾ ಬಂತು. ಸೊ ಇಲ್ಲಿ ವಚನ ಅನ್ನುವಂತಹ ಒಂದು ಹೊಸ ಸಾಹಿತ್ಯದ ಪ್ರಕಾರ ಕೂಡ ಉಗಮಾಗ್ತಾ ಬರುತ್ತೆ. 12ನೇ ಶತಮಾನ ಸಾಮಾಜಿಕ ಅಸಮಾನತೆಯನ್ನು ಮೀರಿ ಒಂದು ಸಮಾನತೆಯ ಸಮಾಜವನ್ನು ಕಾಣುವಲ್ಲಿ ಯಶಸ್ವಿಯಾಗ್ತಾ ಬರುತ್ತೆ. ನಂತರ ನಡುಗನ್ನಡ ಸಾಹಿತ್ಯದ ಪರಂಪರೆಗಳ ಸ್ವರೂಪ. ನಡುಗನ್ನಡ ಸಾಹಿತ್ಯ ಅಂದ ತಕ್ಷಣ ನಮಗೆ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ನಂತರ ನಂಜುಂಡ ಕವಿ, ರತ್ನಾಕರ ವರ್ಣಿ ಈ ಪ್ರಮುಖವಾದಂತಹ ಕವಿಗಳ ಹೆಸರುಗಳನ್ನು ಗಮನಿಸ್ಬೋದು. ಇಲ್ಲಿ ಹೊಸ ರೀತಿಯಾಗಿರುವಂತಹ ಕಾವ್ಯದ ಪ್ರಕಾರಗಳು ನಮಗೆ ಕಾಣ್ಬರ್ತವೆ. ಮೊದಲನೇದಾಗಿ ರಗಳೆ, ಇದನ್ನು ಹರಿಹರ ಬಳಕೆ ಮಾಡ್ತಾನೆ. ಷಟ್ಪದಿ, ಇದನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಂಡಂಥವರು ರಾಘವಾಂಕ, ಕುಮಾರವ್ಯಾಸ ಮೊದಲಾದವರು. ಅನಂತರ ಸಾಂಗತ್ಯ, ಈ ಸಾಂಗತ್ಯವನ್ನು ರತ್ನಾಕರ ವರ್ಣಿ ಮತ್ತು ಸಂಜೀವ ಹೊನ್ನಮ್ಮ ಹಲವಾರು ಪ್ರಕಾರಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಬರ್ತಾರೆ. ಹಾಗೆ 16ನೇ ಶತಮಾನದಲ್ಲಿ ಸಾಹಿತ್ಯ ಪರಂಪರೆಗಳ ಸ್ವರೂಪ ಹೇಗಿತ್ತು? 16ನೇ ಶತಮಾನ ದಾಸ ಸಾಹಿತ್ಯ ಅಂದರೆ ಕೀರ್ತನೆಗಳು, ಅದಾದ ನಂತರ ತತ್ವಪದಗಳು 18-19ನೇ ಶತಮಾನದಲ್ಲಿ. ಪುರಂದರದಾಸರು ಮತ್ತು ಕನಕದಾಸರು, ಜಗನ್ನಾಥದಾಸರು, ಅನಂತರ ವ್ಯಾಸರಾಯರು ಹೀಗೆ ಹಲವಾರು ದಾಸ ಸಾಹಿತ್ಯದ ಪ್ರಮುಖವಾದಂತಹ ವ್ಯಕ್ತಿಗಳು ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡ್ಕೊಳ್ತಾ ವೈಷ್ಣವ ಧರ್ಮವನ್ನು ಪ್ರಚುರಪಡಿಸ್ತಾ ಅದರ ಜೊತೆಗೆ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಸಂತ ಶಿಶುನಾಳ ಶರೀಫರು ಉತ್ತರ ಕರ್ನಾಟಕದ ಸಾಕಷ್ಟು ಕಡೆ ಮನೆ ಮಾತಾಗಿದ್ದಂತಹ ವ್ಯಕ್ತಿ. ಇವರು ತತ್ವಪದಗಳನ್ನು ಸಾಕಷ್ಟು ಪ್ರಚಾರ ಮಾಡ್ತಾ ಬರ್ತಾರೆ. ಈ ಒಂದು ಹೊಸ ಪರಂಪರೆಗಳನ್ನು ಸೃಷ್ಟಿ ಮಾಡುವಲ್ಲಿ ಹಲವಾರು ಕವಿಗಳು ತಮ್ಮದೇ ಆಗಿರುವಂತಹ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರ ವಿವರಗಳು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹಲವಾರು ಧರ್ಮಗಳು, ಸಾಹಿತ್ಯ ಪ್ರಕಾರಗಳು, ಕವಿಗಳು ಸಾಕಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಕಾಲ ಬದಲಾಗ್ತಿದ್ದಂಗೆ ಹೊಸ ವಿಚಾರಗಳು ಬದಲಾಗ್ತಿರ್ತವೆ. ಹಾಗೆ ಅವುಗಳನ್ನು ವ್ಯಕ್ತಪಡಿಸುವಂತಹ ಮಾಧ್ಯಮ ಕೂಡ ಬದಲಾಗ್ತಾ ಬರುತ್ತೆ. ಹಾಗೆ ಕನ್ನಡ ಸಾಹಿತ್ಯವು ಇದಕ್ಕೆ ಹೊರತಲ್ಲ. ಕನ್ನಡ ಸಾಹಿತ್ಯ ಇದರ ಪರಂಪರೆಯನ್ನು ಗಮನಿಸ್ತಾ ಬಂದರೆ ನಾವು ನಿಂತ ನೀರಂತಲ್ಲ, ಇದು ಹರಿಯುವ ನದಿಯಂತೆ. ನದಿ ಹರಿತಾ ಇದ್ದಷ್ಟು ಅದು ಶುದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಒಂದು ಕಡೆ ನಿಂತುಬಿಟ್ರೆ ಅದು ಕಲುಷಿತ ಆಗ್ತಾ ಹೋಗ್ಬಿಡುತ್ತೆ. ಕನ್ನಡ ಸಾಹಿತ್ಯ ಅದರ ಒಂದು ಪರಂಪರೆ ಏನಿದೆ ಸಾಕಷ್ಟು ವಿವಿಧತೆಯಲ್ಲಿ ಮುಂದುವರಿತಾ ಬಂದಿದೆ. ಓಕೆ, ಕಾಲಕ್ಕೆ ತಕ್ಕಂತೆ ವಿಷಯಕ್ಕೆ ತಕ್ಕಂತೆ ಹೊಸ ಜನಜೀವನಕ್ಕೆ ಅದು ಮಾರ್ಪಾಡಾಗ್ತಾ ಬರ್ತಾ ವೈಚಾರಿಕ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಆದಷ್ಟು ಸಮಾಜಮುಖಿಯಾದಂತಹ ವಿಚಾರಗಳನ್ನು ತನ್ನ ಒಡಲೊಳಗೆ ಇಟ್ಕೊಳ್ತಾ ಸಾಹಿತ್ಯ ತನ್ನ ಪರಂಪರೆಯನ್ನು ಮುಂದುವರಿಸ್ಕೊಳ್ತಾ ಬಂದಿದೆ. ಧನ್ಯವಾದಗಳು.